ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಬಹಿರಂಗ ಹೇಳಿಕೆಗಳು ಶುರುವಾಗಿರತಕ್ಕಂಥದ್ದು. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಯಾವುದಕ್ಕೂ ಕೇರೆ ಅಂತ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂತೆ ನಾಯಕರಿದ್ದಾರೆ. ಹಿಂದೆ ಪವರ್ ವಿಚಾರ ಮುನ್ನೆಲೆಗೆ ಬಂದಾಗ ಹೈಕಮಾಂಡ್ ನಾಯಕರು ಖಡಕ್ ತಾಕೀತು ಮಾಡಿತ್ತು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಬಹಿರಂಗ ಹೇಳಿಕೆಗಳು ಶುರುವಾಗಿರತಕ್ಕಂಥದ್ದು. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಕೇರೆ ಅಂತ ಇಲ್ಲ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂತೆ ನಾಯಕರಿದ್ದಾರೆ. ಹಿಂದೆ ಪವರ್ ವಿಚಾರ ಮುನ್ನೆಲೆಗೆ ಬಂದಾಗ ಹೈ ಖಡಕ್ ತಾಕೀತು ಮಾಡಿತ್ತು. ಈಗ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಂಡ್ರು ಕೂಡ ಹೈ ನಾಯಕರು ಅಂದರೆ ಹೈಕಮಾಂಡ್ ನಾಯಕರು ಕ್ಯಾರೆ ಅಂತ ಇಲ್ಲ. ಅಹಿಂದ ವರ್ಗದ ಶಕ್ತಿ ಪ್ರದರ್ಶನಕ್ಕೆ ಹೈಕಮಾಂಡ್ ನಾಯಕರು ಹಾಗಾದ್ರೆ ಮಣಿದಿದ್ದಾರಾ, ಅಥವಾ ಪಂಚರಾಜ್ಯಗಳ ಚುನಾವಣೆ ಹೊತ್ತಲ್ಲಿ ಕೈ ಹಾಕಬಾರ್ದು ಅನ್ನುವಂಥ ಒಂದು ನಿರ್ಧಾರನ ಇದು? ಅಧಿಕಾರ ಹಂಚಿಕೆಯ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಹಿಂದೇಟಾಗ್ತಿರೋದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಅಂದ್ರೆ ಕೈ ಪಡೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಡೋಂಟ್ ಕೇರ್ ಅನ್ನುವಂಥ ಸ್ಟೈಲಲ್ಲಿ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ಮೌನ ವಹಿಸಿದೆ? ಏನ್ ಲೆಕ್ಕಾಚಾರ? ಅಹಿಂದ ಶಕ್ತಿ ಪ್ರದರ್ಶನನ ಅಥವಾ ದೆಹಲಿ ಮೌನಕ್ಕೆ ಇದು ಕಾರಣನ ಏನು? ಪ್ರಮೋದ್, ಒಂದು ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ಅನ್ನೋ ವಿಚಾರ ಕಳೆದ ಒಂದು 6-7 ತಿಂಗಳಿಂದ ಮುನ್ನೆಲೆಗೆ ಬಂದಿದೆ. ಆದ್ರೆ 6-7 ತಿಂಗಳಿಂದ ಮುನ್ನೆಲೆಗೆ ಬಂದ್ರು ಸಹ ಒಂದು ರಾಜ್ಯದಲ್ಲಿರ್ತಕ್ಕಂಥ ಅವರವರ ಬೆಂಬಲಿಗರು ಅಂದ್ರೆ ಸಿಎಂ ಡಿ.ಕೆ. ಬೆಂಬಲಿಗರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮಾತ್ರ ಸಿಎಂ ಬದಲಾವಣೆ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡ್ತಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಆಗ್ಲಿ ಡಿ.ಸಿ.ಎಂ ನಾಗ್ಲಿ ಯಾವುದೇ ರೀತಿ ಚಕಾರನ್ನು ಎತ್ತಿಲ್ಲ. ಜೊತೆಗೆ ಇಬ್ಬರಲ್ಲೂ ಸಹ ಒಂದೇ ಒಂದು ಮಾತುಗಳು ಕೇಳ್ಬಿಡ್ತೀವಿ. ವರಿಷ್ಠರು ಹೇಗೆ ಹೇಳ್ತಾರೆ, ಹೈಕಮಾಂಡ್ ಹೇಗೆ ಹೇಳ್ತಾರೆ ಕೇಳ್ತೀವಿ ಅನ್ನೋ ಮಾತುಗಳು ಕೇಳ್ತೀವಿ. ಆದ್ರೆ ಉಭಯ ನಾಯಕರುಗಳೇ ಈ ತರ ಒಪ್ಕೊಳ್ಳೋಕ್ ರೆಡಿ ಆಗಿದ್ರೆ, ಆದ್ರೆ ಅವರು ಬೆಂಬಲಿಗರು ಮಾತ್ರ ಇದನ್ನ ಅವರು ಆಪ್ತ ಶಾಸಕರು, ಆಪ್ತ ವಲಯದಲ್ಲಿ ಗುರುತಿಸ್ಕೊಂತ MLA ಗಳು, ಸಚಿವರುಗಳು ಈ ಮಾತನ್ನು ಒಪ್ಕೊಳ್ತೀರ. ಇದರ ನಡುವೆನೆ ವರಿಷ್ಠರು ಅಂದ್ರೆ ಬಹಿರಂಗವಾಗಿ ಇಷ್ಟೆಲ್ಲ ಶಾಸಕರುಗಳು, ಸಚಿವರುಗಳು ಹೇಳಿಕೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ವರಿಷ್ಠರು ಯಾಕೆ ಮೌನವಾಗಿದ್ದಾರೆ ಅನ್ನೋದೇ ಇದೀಗ ಎಲ್ಲರಿಗೂ ಕಾಡಲಾರಂಭಿಸಿರೋ ಪ್ರಶ್ನೆ. ಅದೇ ವರಿಷ್ಠರು ಯಾಕೆ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನೋದು ನಾವು ನೋಡಿದರೆ, ಒಂದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಒಂದು ಸುಭದ್ರವಾದ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರ A1 ಆಗಿದೆ. ಜೊತೆಗೆ ಅವರು ಚುನಾವಣಾ ತಂತ್ರಗಾರಿಕೆ ಸ್ಟ್ರಾಟಜಿ ಆಗಿರಲಿ ಮತ್ತೆ ಪಕ್ಷ ಇಕ್ಕಟ್ಟನ್ನು ಸಿಲುಕುವಂತ ಸಂದರ್ಭದಲ್ಲಿ ಪಕ್ಷವನ್ನು ಪಾರ್ ಮಾಡುವಂತಹ ಸಂದರ್ಭದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದೆ. ಯಾಕಂದ್ರೆ ರಾಜ್ಯದಲ್ಲಿ ಅಷ್ಟೇ ಬೇರೆ ಬೇರೆ ರಾಜ್ಯಗಳು ಸಹ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಿದ. ಜೊತೆಗೆ ತೆಲಂಗಾಣದಲ್ಲಿ ಉಸ್ತುವಾರಿ ಆಗಿದ್ದಾಗ ಇವರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ರೀತಿಯನ್ನು ಪಾರ್ಟಿಸಿಪೇಟ್ ಆತರ ಮಾಡಿದ್ರು. ಜೊತೆಗೆ ಇನ್ನು ಈ ಕಡೆ ಸಿಎಂ ಸಿದ್ದರಾಮಯ್ಯ ಕಡೆ ಬಂದ್ರೆ ಒಂದ್ ಕಡೆ ಅಹಿಂದ ನಾಯಕ, ಜೊತೆಗೆ ಅವರ ಬೆಂಬಲಿಗರು ತುಂಬಾ ಇದ್ದಾರೆ, ತುಂಬಾ ಸಚಿವರುಗಳು ಮತ್ತೆ MLC-ಗಳಿದ್ದಾರೆ, ಶಾಸಕರುಗಳಿದ್ದಾರೆ. ಸೊ ಆ ಒಂದು ವೇಳೆ ಏನಾದ್ರೂ ಈ ವಿಚಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾತನಾಡಿದ್ದೇ ಆದಲ್ಲಿ ರಾಜ್ಯದಲ್ಲಿ ಒಂದು ಏನು ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ 2028ಕ್ಕೆ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ಇರುತ್ತೆ. ಆ ಒಂದು ಕಾರಣಕ್ಕೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯೂ ಸಹ ಇದೆ. ಸೊ ಹಾಗಾಗಿ ಪಂಚರಾಜ್ಯಗಳ ಚುನಾವಣೆ ಒಂದಿದೆ, ಜೊತೆಗೆ ಬಜೆಟ್ ಒಂದಿದೆ. ಆ ಒಂದು ಕಾರಣಕ್ಕೆ ವರಿಷ್ಠರು ಎಲ್ಲಿ ಪಂಚರಾಜ್ಯಗಳ ಕಡೆ ಹೆಚ್ಚು ಗಮನ ಹರಿಸಿದ್ದಾರೆ. ಸೊ ಹಾಗಾಗಿ ಇದೀಗ ಪಂಚರಾಜ್ಯಗಳ ಚುನಾವಣೆ ಮುಗಿದ ನಂತರ ಮತ್ತೆ ರಾಜ್ಯ ರಾಜಕಾರಣ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.